ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಅನ್ನದಾತನಿಗೆ ಆಸರೆಯಾಗಬೇಕಿದ್ದ ಸರ್ಕಾರ ಇಲ್ಲಿ ಜೀವ ಉಳಿಸಿಕೊಳ್ಳಲು ಬಂದೂಕು ಕೇಳುವ ಪರಿಸ್ಥಿತಿ ತಂದಿಟ್ಟಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಕುರಿಗಾಹಿಗಳ ಬದುಕು ಬೀದಿಗೆ ಬಿದ್ದಿದೆ. ಕಳೆದ 3 ತಿಂಗಳಿಂದ ಸರಣಿ ದಾಳಿ ನಡೆಸುತ್ತಿರುವ ಸೀಡು ನಾಯಿಗಳ ಹಿಂಡು ಬಡ ಕುರಿಗಾಹಿಗಳ ಜೀವನಾಧಾರವನ್ನೇ ಕರಕರೆದು ತಿನ್ನುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನ ಈಗ ನಮ್ಮ ಬದುಕು ಕಾಪಾಡಿಕೊಳ್ಳಲು ಬಂದೂಕನ್ನಾದರೂ ಕೊಡಿ ಎಂದು ಸರ್ಕಾರಕ್ಕೆ ಆಕ್ರೋಶದ ಸವಾಲು ಎಸೆದಿದ್ದಾರೆ. ಏನಿದು ಕಣ್ಣೀರಿನ ಕಥೆ? ಈ ವಿಶೇಷ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ನಿಲುವರಾತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸದ್ಯ ನಾಯಿಗಳದ್ದೇ ಸಾಮ್ರಾಜ್ಯ ನಡೆದಿದೆ. ಕಳೆದ 3 ತಿಂಗಳಿಂದ 10 ರಿಂದ 15 ಬೀದಿ ಮತ್ತು ಸೀಳು ನಾಯಿಗಳ ಗುಂಪು ಕುರಿಗಳ ಮೇಲೆ ನಿರಂತರ ದಾಳಿ ನಡೆಸುತ್ತಿವೆ. ನಾಯಿಗಳ ಈ ರಕ್ತ ಪಿಪಾಸು ತನಕ್ಕೆ ಈಗಾಗಲೇ 20 ರಿಂದ 30ಕ್ಕೂ ಹೆಚ್ಚು ಮೂಕ ಪ್ರಾಣಿಗಳು ಬಲಿಯಾಗಿದ್ದು, ಕುರಿಗಾಹಿಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಈ ಭೀಕರ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬಾಗಿಲು ತಟ್ಟಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತ ಗಾಯಗೊಂಡ ಕುರಿಗಳನ್ನು ಸರ್ಕಾರಿ ಪಶುವೈದ್ಯ ಆಸ್ಪತ್ರೆಗೆ ಕೊಂಡೊಯ್ದರೆ ಅಲ್ಲಿ ಸಮರ್ಪಕ ಚಿಕಿತ್ಸೆಯೇ ಸಿಗುತ್ತಿಲ್ಲ. ಅನಿವಾರ್ಯವಾಗಿ ಕುರಿಗಾಹಿಗಳು ಸಾಲಸೋಲ ಮಾಡಿ ಖಾಸಗಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗಿದ್ದು, ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸರ್ಕಾರವೇ ನಮ್ಮನ್ನು ರಕ್ಷಣೆ ಮಾಡದಿದ್ದರೆ ನಾವು ಯಾರನ್ನು ಆಶ್ರಯಿಸಬೇಕು? ನಮ್ಮ ಕುರಿಗಳು ಮತ್ತು ನಮ್ಮ ಬದುಕನ್ನು ಕಾಪಾಡಿಕೊಳ್ಳಲು ನಮಗೆ ಬಂದೂಕನ್ನಾದರೂ ಕೊಡಿ ಎಂಬ ಆಕ್ರೋಶದ ನುಡಿಗಳು ಸದ್ಯ ಇಡೀ ತಾಲೂಕಿನಲ್ಲಿ ಪ್ರತಿಧ್ವನಿಸುತ್ತಿವೆ. ಹೌದು, ನಾಯಿಗಳ ಹಾವಳಿಯಿಂದ ಇಡೀ ಜೀವನಾಧಾರವೇ ಕಣ್ಣೆದುರೇ ನಾಶವಾಗುತ್ತಿರುವುದನ್ನು ನೋಡಲಾರದೆ, ಬದುಕಿನ ದಾರಿ ಕಾಣದೆ ಅನೇಕ ಕುಟುಂಬಗಳು ಇವತ್ತು ಬೆಂಗಳೂರಿನಂತಹ ಮಹಾನಗರಿಗಳಿಗೆ ವಲಸೆ ಹೋಗುವ ಕರುಣಾಜನಕ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ನಾಯಿಗಳ ಹಾವಳಿಯಲ್ಲ, ವ್ಯವಸ್ಥೆಯ ನಿರ್ಲಕ್ಷ್ಯದ ಪರಮಾವಧಿ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಗೆ ಮುಕ್ತಿ ಹಾಡಬೇಕಿದೆ. ತತ್ತರಿಸಿರುವ ಕುರಿಗಾಹಿಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಿದೆ. ಇಲ್ಲದಿದ್ದರೆ ಗ್ರಾಮೀಣ ಭಾಗದ ಬಡವರ ಬದುಕು ಮತ್ತಷ್ಟು ಬೀದಿಗೆ ಬರುವುದರಲ್ಲಿ ಸಂಶಯವಿಲ್ಲ. ವರದಿ ಮೋಹನ್, ಚಿಕ್ಕಬಳ್ಳಾಪುರ. ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಪರ್ದಗಾನಹಳ್ಳಿ, ಎಸದೇವಗನಹಳ್ಳಿ ಪಂಚಾಯತಿ, ಶಿಡ್ಲಘಟ್ಟ ತಾಲೂಕು, ಸಾದ್ಲಿಪುರ 2 ಪಂಚಾಯತಿಯಲ್ಲಿ ಜಾಸ್ತಿ ಬೀದಿ ನಾಯಿಗಳು ಬಂದು ಕುರಿಗಳನ್ನು ಜನಗಳನ್ನು ಜಾಸ್ತಿ ಇದು ಮಾಡ್ತವೆ. ಇದಕ್ಕೆ ನಾಯಿಗಳನ್ನು ಎಲ್ಲಾದರೂ ವರ್ಗಾವಣೆ ಮಾಡಿ ರಕ್ಷಣೆ ಮಾಡಬೇಕಂತ ಕೋರ್ತಾ ಇದೆ. ಜನಗಳ ಮೇಲೆ ಬಂದು ಜಾಸ್ತಿ ಗಾಯಗಳು ಮಾಡವೆ, ಓಡಾಡೋಕ್ಕಾಗ್ತಾ ಇಲ್ಲ, ಕಾಲುಗಳು ಎಲ್ಲ ಕಚ್ಚಾಕವೆ. ಜನಗಳನ್ನು ಇದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರಿಸಿದ್ರು. ಸರ್, ನಮ್ಮದು ಕೋಮಲಮ್ಮ, ನೆಲೂರಾತಹಳ್ಳಿ, ಶಿಡ್ಲಘಟ್ಟ ತಾಲೂಕು. ನಮಗೆ ಸಾದ್ಲಿ ಪಂಚಾಯಿತಿ ಕುರಿಗಳಿಗೆ ನಾಯಿಗಳು ಬಂದು ಜಾಸ್ತಿ ಕಾಟೆ ಆಗೈತೆ. ನೆನ್ನೆ ಒಂದು 5-6 ಕುರಿಗಳು ತಿಂದಾಕ್ಬಿಟ್ಟವೆ. ನಾವು ಯಾರಿಗೆ ಹೇಳಿದ್ರು ಯಾರು ಹಿಡಿಸ್ಕೊಂತ ಇಲ್ಲ. ಮಂಡಲ್ಗೆ ಹೋಗಿದ್ವಿ. ಮಂಡಲಲ್ಲಿ PDO ಮಾತಾಡ್ಕೊಂಡ್ ಬಂದ್ವಿ. ಸೆಕ್ರೆಟ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಡಾಕ್ಟ್ರನ್ನ ಕರ್ಸ್ಬಿಟ್ಟು ಫೋನ್ ನಂಬರ್ಗಳೆಲ್ಲ ಕೊಟ್ರು. ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. ಒಂದು 5-6 ಕುಟುಂಬಗಳು ಇದ್ದೀವಿ ನಾವು ಕುರಿಗಳವರು. ಅದನ್ನೇ ನಂಬ್ಕೊಂಡಿದ್ದೀವಿ ಸರ್. ನಾವು ನಮ್ಮ ಜೀವನನೇ ಅದು ಸರ್. ಅದಕ್ಕೆ ಯಾರು ಹಿಡಿಸ್ಕೊಂತ ಇಲ್ಲ. ಏನೋ ಮಾಡ್ಬಿಟ್ಟು ನಾಯಿಗಳನ್ನ ಇಲ್ದಂಗ್ ಮಾಡ್ರಿ. ನೆನ್ನೆ ಓಡ್ಸಕ್ ಹೋದ್ರೆ ನಮ್ಮ ಮೇಲೆನೆ ಬರ್ತಾವೆ. ಹೆಂಗ್ ಓಡಿಸ್ದ್ರು ಹೋಗ್ತಾ ಇಲ್ಲ. ಒಂದು 10-15 ನಾಯಿಗಳು ಬಂದ್ಬಿಟ್ಟವ ಕುರಿ ಒಳಕ್ಕೆ. ಹೆಂಗ್ ಓಡಿಸೋದು? ನಾವು 4 ಜನ ಇದ್ದೀವಿ, 4 ಜನದಿಂದನೂ ಆಗ್ಲಿಲ್ಲ ಸರ್. ಅಲ್ಲ, ನೆನ್ನೆ ಎಷ್ಟು ಕುರಿಗಳು ಕಚ್ಚಿಬಿಟ್ಟಿದಾವೆ? ಒಂದ್ 5-6 ಕುರಿಗಳು ಕಚ್ಚಾವೈತಿ ಸರ್. ಈಗ ಸಂಬಂಧಪಟ್ಟಂತ ಏನು ಡಾಕ್ಟರ್ಗೆ ಫೋನ್ ಮಾಡಿದ್ರೆ? ಡಾಕ್ಟರ್ಗೆ ಫೋನ್ ಮಾಡಿದ್ದೀವಿ. ಅವರು ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. 6 ಗಂಟೆಯಲ್ಲಿ ಬಂದಿದ್ದಾರೆ ಸರ್ ಅವರು. 6 ಗಂಟೆಯಲ್ಲಿ ಡಾಕ್ಟರ್ ಪ್ರೈವೇಟ್ ಏನಂತೆ, ಸರ್ಜನ್ ಇಲ್ಲ ಸರ್ ಅಲ್ಲಿ. ನಾವು ಫೋನ್ ಮಾಡಿದ್ರೆ ನಾನು ಯಾರನ್ನೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು 6 ಗಂಟೆಯಲ್ಲಿ ಬಂದಿದ್ದಾರೆ ಸರ್. 6 ಗಂಟೆವರೆಗೂ ಒಟ್ಟಾರೆ ಎಷ್ಟು ಕುರಿಗಳು ಸಾವನ್ನಪ್ಪಿದಾವೆ? ಒಂದು 5-6 30-40 ಆಗಿದಾವೆ. ಆಗೈತಿ. ನೆನ್ನೆ ಆಗಿರೋದು ಸರ್. ನೆನ್ನೆ ಆಗಿರೋದು ಒಂದು 5-6 ಕುರಿಗಳು ನಷ್ಟ ಆಗೈತೆ ಸರ್. ನಮ್ಗೆ ಕುರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಂದೂಕಾದ್ರೂ ಕೊಡಿ. ಇಲ್ಲ ಅಂದ್ರೆ ನಮ್ಗೆ ಏನನ್ನ ಇದು ಪರಿಹಾರ ಕೊಡ್ರಿ. ಕುರಿ ಕೇಳೋದು ಸರ್.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದ್ಲಿ ಹೋಬಳಿಯ ನೆಲೂರಾತಳ್ಳಿ ಗ್ರಾಮದ ಯುವಕರು, ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಹಳ್ಳಿಯ ಗ್ರಾಮಗಳಲ್ಲಿ ಅನೇಕ ನಾಯಿಗಳು ಕುರಿಗಳನ್ನು ಕಚ್ಚಿ ತುಂಬಾ ಹಾನಿ ಮಾಡುತ್ತಿದೆ. ಈಗಾಗಲೇ ಪಂಚಾಯತಿಗೆ ಸರ್ಕಾರ ಗಮನಕ್ಕೆ ಮನವಿ ನೀಡಿದ್ರು ಸಹ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಹಾಗೂ ಗ್ರಾಮಸ್ಥರಿಂದನೂ ಅದನ್ನ ಏನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಅನೇಕ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ತುಂಬಾ ರೈತ ಕುಟುಂಬ ವರ್ಗದವರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ನಾಯಿಗಳಿಂದ ತುಂಬಾ ಹಾವಳಿ ಆಗ್ತಾ ಇದೆ. ಆದ್ರಿಂದ ಕೂಡಲೇ ಸರ್ಕಾರದಿಂದ ಅದನ್ನ ಕಂಟ್ರೋಲ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಇದು ಕ್ರಮ ತೆಗೆದುಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ವರದಿಗಾರರಿಗೆ ಈ ತರದ ಒಂದು ಸಂಬಂಧಪಟ್ಟಂತ ಏನು ವೆಟರ್ನರಿ ಇಲಾಖೆ ಇದೆಯಲ್ಲ, ಪಶು ವೈದ್ಯಗಳು, ಅವ್ರು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಈ ತರ ಕುರಿಗಾಹಿ ಇವ್ರಿಗೆಲ್ಲ? ಸರ್, ಸಂಬಂಧಪಟ್ಟ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳಿಗೆ ನಾವು ಸತ್ತೋದಾಗ ಕುರಿನ ಎತ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ತೋರಿಸಿದಾಗ ಅಲ್ಲಿ ವೈದ್ಯಾಧಿಕಾರಿಗಳೇ ಸಿಗ್ತಾ ಇಲ್ಲ. ಅದರಲ್ಲಿ ಪಿವನ್ಗಳು ಕೂಡ ಅದರಲ್ಲಿಲ್ಲ. ಆದ್ರಿಂದ ಬಡವರಿಗೆ, ರೈತರಿಗೆ, ಕುರಿಗಾಹಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಒಂದ್ ವೇಳೆ ಸತ್ತೋಗಿ ಡಾಕ್ಟರ್ ಸರ್ಟಿಫಿಕೇಟ್ ತೆಗೆದುಕೊಂಡು ಮತ್ತೆ ಆ ಕಡೆ ಕೊಟ್ಟಾಗ ಮತ್ತೆ ಸರ್ಕಾರದಿಂದ ಅಮೌಂಟ್ ಸಹನು ಬರ್ತಾ ಇಲ್ಲ ರೈತರಿಗೆ. 7,000 ಬರುತ್ತೆ ಅಂತ ಬರೀ ಮಾತಷ್ಟೇ, ಸರ್ಕಾರದಿಂದ ಇದುವರೆಗೂ ವಾಪಸ್ಸು ಯಾರಿಗೂ ರೈತರಿಗೆ ನೀಡ್ತಾ ಇಲ್ಲ. ಹಾಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಜನರನ್ನೇ ಕಚ್ಚಿ ತಿನ್ನೋ ಸಂದರ್ಭ ಬಂದಿದೆ. ಆದ್ರಿಂದ ಕೂಡಲೇ ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ವಿಷಯ ಈ ತಿಳಿಸ್ತೀನಿ. ತರದ ಅಪಘಾತಗಳಿಗೆಲ್ಲನು ಯಾರು ಹೊಣೆ ಹಾಕ್ತಾರೆ? ಈ ತರದ ಒಂದು ಅಪಘಾತಗಳಾಗ್ತಿದೆಯಲ್ಲ, ನಾಯಿಗಳ ಹಾವಳಿಗಳು ಎಲ್ಲಾನು ಯಾರು ಹೊಣೆ ಹಾಕ್ತಾರೆ? ಸರ್, ಇದಕ್ಕೆ ಆತರ ಆದಾಗ ಸರ್ಕಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ಹೊಣೆಗಾರರಾಗ್ತಾರೆ సర్. నా పేరు లక్ష్మణప్ప, నెలరాజపల్లి. మాకి గొర్రెలతో మేపుతున్నాము. అతను డాక్టర్ తాకపోతే ఏడో ఉంటాడు. గొర్రెలు మేపుతున్నాము. మాకు ఈ కుక్కలు అవి వచ్చి కొడుతున్నాయి. డాక్టర్ ఎత్తుకొని పోతే అతను ఎవరు ఉండేలే, ప్రైవేట్ వాళ్ళు పంపిస్తారు. వాళ్ళు వచ్చి 500-600 బిల్లు చేస్తారు. మేము బడుగురు, మేము పేదవాళ్ళు, మేము అవి మేపుకొని జీవనం చేసే అట్లా వెళ్తా. రాత్రి నన్ను సాయంకాలం 5 గంటల ప్రైవేట్ వాడు వచ్చినాడు. వాడు 600 రూపాయలు బిల్లు చేసే. మేము అంత ఏకుతుంటే మేము గొర్రెలు మేపేదే ఉంటా ఉండే. ఏమే మాకు ఇల్లేని తొందర చేస్తా ఉండాయి కుక్కలు. మా ఆడ మేపినా 5-6 పొది కట్టి వచ్చి పడిపోతాయి. 3 నెలలు ఇంకా కాటైంది. ఫోన్ వేస్తే ప్రైవేట్ వాళ్ళకి పంపిస్తారు. ప్రైవేట్ వాళ్ళకి మేము దుడ్లు ఆడుతా తెచ్చిచ్చేది. అంత సించేసి గాయాలు చేసి పెట్టేసినాయి. కుట్లేపించినాము. నిన్న కనిష్టం అంటే ఒక 8 కుక్కలు వచ్చినాయి, 3 ఉన్నాం. మాకే మా కాలతోడ తెగిలింది. అన్ని సించుకుపోయి కుట్లేపించి మందులు మాదులు మేము తెచ్చేసినాము. ఆవిడ 5 గంటలు వచ్చినాడు డాక్టర్, ప్రైవేట్ వాడు వచ్చి 600 రూపాయలు బిల్ చేసినాడు. ఇంక గవర్నమెంట్ ఏమికుండేది? మీరేమికుండేది? గవర్నమెంట్ రక్షణ మాకు ఏడుంది? ప్రైవేట్ వాళ్ళతో వాడు పంపించే బదులు మేమే చేయొచ్చు కదా పని. మీరు ఏమిటి ఉండేది? ఉద్యోగం ఇచ్చే గవర్నమెంట్ వాడు సంబలం ఇస్తా ఉండేది నీకేమిటికి? పీక్ నాటేకా గవర్నమెంట్? ఉండు, బేజాబాదర్గా మీరు డ్యూటీలు చేస్తూ ఉండరు కదా. మేము పేదవాళ్ళు, మేము ఎట్లా జీవనం చేసేది? అవి ఇస్తే మాకు లేదు. ఇంకోళ్ళు ఎక్కడైనా సిటీకి వెళ్ళిపోయి హోటల్లో బోకులు అవి ఎత్తుకొని మా పెళ్ళం మా బిడ్డలతో సాకల్లా. మీరేమికుండేదే? అంతే సార్. పంచాయతీకి తోడు అర్జీ ఇచ్చినాం, వాళ్ళు చెవుల్లోకి వేసుకోలే. ఆ పంచాయతీలో పీడి అమ్మ డాక్టర్ని రమ్మని సెక్రటరీకి అర్జీ ఇచ్చినాము, చెవుల్లోకే వేసుకుంటా ఉండలేదు. ಚಲಪತಿ ಅಂತ ಮಾತಾಡೋದು. ಶಿಡ್ಲಘಟ್ಟ ತಾಲೂಕು, ನೆಲೂರಾತಳ್ಳಿ ನಮ್ಮದು. ಈ ನಡುವೆ ಒಂದು 3-4 ತಿಂಗಳಿಂದ ಜಾಸ್ತಿ ನಾಯಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಊರಲ್ಲಿ. ಅದು ನೆನ್ನೆ ಸುಮಾರು ಅಂದರೆ ನಮ್ಗೆ ಒಂದು 30-40 ಕುರಿ ಹೋಗಿದ್ದಾವೆ. ನಮ್ಗೆ ಯಾರು ಹೊಂದಿಸ್ತಾ ಇಲ್ಲ, ಯಾವ ಅಧಿಕಾರಿನೂ ಬರ್ತಾ ಇಲ್ಲ. ಅದಕ್ಕೆ ಏನಂತ ದಯವಿಟ್ಟು ಪರಿಹಾರ ಕೊಡ್ಬೇಕಂತ ಯಾರು ಅವರು ಇರೋ ರಾಜಕೀಯ ನಾಯಕಗಳು ಆದರೆ ಯಾರನ್ನಾಗಲಿ ಅದಕ್ಕೆ ಬೇಕಂತ ಇವು ಎಲ್ಲ ಕೊಡ್ಬೇಕು. ನಮಗೆಲ್ಲ ಸಪೋರ್ಟ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಾಯಿಗಳು ನೆನ್ನೆ ಬಂದು ಒಂದು 10 ಕುರಿನ ನಾಯಿ ಎಲ್ಲ ಕಚ್ಚಿಬಿಟ್ಟು ಅಧ್ವಾನ ಮಾಡವೆ. ಆದರೂ ನಾವು ಇವ್ರಿಗೆ ಯಾರಿಗೆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ.
ಅವರೆಲ್ಲೋ ಇದ್ದೀವಿ ಬರ್ತಾ ಇದ್ದೀವಿ ಅದು ಇದು ಅಂತ ಹೇಳಿದ್ರು, ಕತೆಗಳು ಹೇಳ್ತಾ ಇದ್ದಾರೆ. ಯಾರೂ ಬರ್ತಾ ಇಲ್ಲ. ಅಲ್ಲಿ ಹೋದರೆ ಬಾಗ್ಲಾಕಿರ್ತಾರೆ ಹಾಸ್ಪಿಟ್ಲಿಗೆ. ಇದು ಯಾವುದೇ ಸಮಸ್ಯೆ ಆದ್ರೂ ಯಾರೂ ಏನು ತಲೆ ಕೆಡಿಸ್ಕೊಂತ ಇಲ್ಲ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ, ಅವರು ಏನು ತಲೆ ಕೆಡಿಸ್ಕೊಂತ ಇಲ್ಲ. ಆದರೂ ನಮ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರಿಗಿರೋರಂಥ ಅವ್ರಿಗೆ ಯಾರು ಇಡ್ಸಿದಾರೋ ಅವ್ರಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಮಾಹಿತಿ ಕೊಟ್ಟು ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ರ ತಗ್ಗಟ್ಟಾಗಿ ಅವರು ಏನೋ ನಮ್ಗೆ ಇದು ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊತ ಇದ್ದೀವಿ. ಕುರಿಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ಕುರಿಗಳಿದ್ದ ಇಲ್ಲ ಅಂದರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಅವು ಇಲ್ಲ ಅಂದರೆ ಮಾರ್ಕೋಬೇಕು. ನಾವೆಲ್ಲರೂ ಮಾರ್ಕೊಂಡು ಬೀದಿಗೆ ಹೋಗ್ಬೇಕು. ನಾವು ಎಲ್ಲರೂ ಇರೋ ಒಂದು 10 ಕುಟುಂಬ ಇದ್ದೀವಿ. ಕುರಿ ಮೇಯಿಸೋರು 10 ಕುಟುಂಬದವರು ಇನ್ನು ಬೀದಿಗೆ ಹೋಗ್ಬೇಕು ನಾವು. ಹೌದು, ಸೆಕ್ಯೂರಿಟಿ ಗಾಡಿಗಳಿಗೆ ಹೋಗ್ಬೇಕಾಗುತ್ತೆ. ನಾವು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲನೂ ಹೋಗಿ ನಾವು ಬಾಳ್ಬೇಕಾಗುತ್ತೆ. ಏನೋ ನಾವು ಬಾಧೆ ನಾವು ಬಿದ್ದುಕೊಂಡು ನಾವು ಇಲ್ಲಿ ರಕ್ಷಣೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಆದರೂ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರು ಯಾರು ಇದ್ದಾರೋ ಅವರೆಲ್ಲ ನಮಗೆ ಇದು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.